ಇದು ನಿನ್ನನ್ನು ಎದುರಿಸಿದವ ಮಹೇಶ. ವಾಯ್ 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 ಮಹೇಶ. ಒಂದಕ್ಷರ ತೆಗೆದರೆ ಜಾಗೃತೆ. ಏನೆಂದುಕೊಂಡೆ ಬಂದಂತಹ ನಿನ್ನನ್ನು ಕುಟ್ಟಿ ಕಳೆಯುವುದಕ್ಕಾಗಿ ಯಾರು ಬಂದವಳಾಗಿ ನಾರಿ ಸುವನಸರ ಧೀಶಕ್ತಿಯಿಂದ ತ್ರಿಮೂರ್ತಿಗಳ ಓಜಸ್ಸಿನಿಂದ ಉದಿಸಿದವಳು ನಿನ್ನನ್ನು ಒಂದು ಕಡೆಯಿಂದಲೇ ಸುರರನ್ನು ಪಡೆಯೋದಕ್ಕೆ ಬಂದವಳೇ ನೀನು. ಲೇಸಾಯ್ತು ಲೇಸಾಯ್ತು. ಇದು ಶೋಣಿತಾಪುರದ ಮಣ್ಣನ್ನು ತೊಳೆದಿದ್ದೀಯಾ? ಮೂರು ಲೋಕದ ಅಧಿಪತಿ ಆದಂತಹ ಏ ಮಹಿಷನ ಇದು ಹೆಣ್ಣೆ ಬಾ ಬಾ ನನ್ನ
ಎಂದು ಭ್ರಮಿಸಿದೆಯಾ? ಏ ಮೂಢ, ಯೋಗ್ಯತೆಯನ್ನು ಅಳೆಯುವುದಕ್ಕೆ ನಿನಗೆಲ್ಲುಂಟೋ ಯೋಗ್ಯತೆ? ನೀನು ವಿಧಿಯಿಂದ ಪಡೆದಂತಹ ವರಬಲ ಹೇಗೆ ಅಯೋನಿತೆಯಿಂದ ಮರಣ ಬರಲಿ ಅನ್ನುವ ಬಂದವಳು ಅಷ್ಟಭುಜೆ ನಿನ್ನ ಪಾಲಿನ ಮೃತ್ಯು ಸಿದ್ಧನಾಗು. ಶಯನ ಸಖಮನಸಿ ಪಾರ್ವತಿ ಆರತಿ ಸುರಭ ಭಯ ನಿನಗೆಲ್ಲ ಮುಂದಕ್ಕೆ ಹರ್ಷದಲ್ಲಿ ನಾಕವನ್ನು ಪಾಲಿಸು ಮರೆಯದನಯ ಚರಣವನ್ನು ನೀ ನಿರತ ಮನದಿ ಅನಸಿದರ ಕೆಳರು ಪಟಳವ ನೀ ನಡೆ
ರಾತ್ರಿಗೆಲ್ಲನು ದೃಢ ಮನದಿ ಭಜಿಸಿದರೆ ಪರವೆನು ಬಿಡದೆ ನೀಳ. ನನ್ನನ್ನು ಶಾಂತಗೊಳಿಸುವುದಕ್ಕೆ ಅನ್ಯತ್ರ ಮಾರ್ಗವನ್ನು ಕಾಣದೆ ಅವ್ಯಾದ ಭಕ್ತಿಯ ಕಾಲುವೆಯನ್ನೇ ಬದಟಲಕ್ಕೆ ಸಮರ್ಪಿಸಿದೆಯಾ? ಹೌದಮ್ಮ. ಇದೋ ಶಾಂತಳಾಗಿದ್ದೇನೆ. ನಿನಗಿತ್ತಂತಹ ಅಭಯವಚನದಂತೆ ದುರುಳ ಮಹಿಷಾದಿದಾನವರನ್ನೆಲ್ಲ ತರಿದಿದ್ದೇನೆ. 9 ರಾತ್ರಿಗಳ ಕಾಲ ದುರುಳರೊಂದಿಗೆ ಹೋರಾಟವನ್ನು ನಡೆಸಬೇಕಾಯಿತು. 10ನೆಯ ದಿನ ವಿಜಯವನ್ನು ಪ್ರಾಪ್ತಿಸಿಕೊಂಡವಳಿದ್ದೇನೆ. ಇನ್ನು ಮುಂದೆ ಭೂಲೋಕದಲ್ಲಿ ಯಾರು ಈ 9 ದಿನಗಳನ್ನು ನವರಾತ್ರಿ ಅಂತಲೂ 10ನೆಯ ದಿನವನ್ನು ವಿಜಯದಶಮಿ ಎನ್ನುವ ಹಾಗೆ ಆಚರಿಸಿಕೊಂಡು ಬರುತ್ತೋರು ಭಕ್ತಿ ಭಾವದಿಂದ ಆಚರಿಸುವಂತಹ ಅವರೆಲ್ಲರನ್ನೂ ನಾನು ಸದಾ ಪೊರೆಯುತ್ತೇನೆ. ಸುಮನಸ, ನಾಕಲೋಕವನ್ನು ಮತ್ತೆ ನಿನ್ನ ಪಾಲಿಗೆ ಮರಳಿಸುತ್ತಿದ್ದೇನೆ. ನಿನ್ನವರನ್ನೆಲ್ಲ ಕೂಡಿಕೊಂಡು ಸತ್ಯ ಧರ್ಮ ನೇಮ ನಿಷ್ಠೆಯಿಂದಲೇ ಸದಾ ನನ್ನನ್ನು ಮನದಲ್ಲಿ ಧ್ಯಾನಿಸುತ್ತ ನಾಕಲೋಕವನ್ನಾಳು. ಶುಭವಾಗಲಿ. ದೇವೇಂದ್ರ, ಮುಂದೆ ದಾನವರ ಪ್ರವೇಶ ಮತ್ತೊಮ್ಮೆ ನಾಲ್ಕಕ್ಕಾದರೆ ಏನು ಮಾಡಲಮ್ಮ? ಹೆದರಬೇಕಾದ್ದಿಲ್ಲ. ಅಂತಹ ಪ್ರಮೇಯ ಬಂದೊದಗಿತು ಎಂದಾದರೆ ನೇರವಾಗಿ ತುಕಿನಾದ್ರಿಗೆ ಬಂದು ಏಕ ಮನಸ್ಸಿನಿಂದ ನನ್ನನ್ನು ಧ್ಯಾನಿಸಿದಿರಿ ಎಂದಾದರೆ ಮತ್ತೆ ಪ್ರತ್ಯಕ್ಷಳಾಗಿ ನಿಮಗಿದಿರಾದಂತಹ ಕಷ್ಟವನ್ನು ಪರಿಹರಿಸಿಕೊಡುತ್ತೇನೆ. ನಿರ್ಭೀತನಾಗು. ಅವ್ಯಕ್ತಳಾಗುತ್ತೇನೆ, ಅವ್ಯಕ್ತಳಾಗುತ್ತೇನೆ, ಲೀಲಾದ್ಭುತಗಳನ್ನು ಮಾಡಿ ತೋರಿಸಿದ ಮಹಾಮಾಯೆ ತುಹಿನಗಿರಿಯ ಮಾಯೆಯಲ್ಲ ಲೀನಳಾದಳು. ಕಷ್ಟ ಕಾಲಕ್ಕೆ ನಾನಿದ್ದೇನೆ ಎಂಬ ಭಯವನ್ನೂ ಇಟ್ಟಿದ್ದಾಳೆ. ಇನ್ನು ಮುಂದೆ ಈ ಕಥೆಯನ್ನು ಆಡಿಸಿದ ನೋಡಿದ ಎಲ್ಲರಿಗೂ ಶ್ರೀ ಮಹಾಮಂಗಳೆಯಾದ ಶ್ರೀದೇವಿ ಒಳಿತನ್ನು ಮಾಡಲಿ ಎಂದು ಹೇಳುತ್ತಾ ಈ ಕಥೆಗೆ ಮಂಗಳವನ್ನು ಕೋರುತ್ತಾ ಇದ್ದೇವೆ. ಭದ್ರಂ ಶುಭಂ ಮಂಗಳಂ. ತಮ್ಮ ಆಸನದಲ್ಲೇ ಇದ್ದು ಮುಂದಿನ ಒಂದು ಸಣ್ಣ ಕಾರ್ಯಕ್ರಮವನ್ನು ವೀಕ್ಷಿಸಿ ಹೋಗಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಇದೀಗ ಯಕ್ಷಾರಾಧನಾ ಕಲಾ ಕೇಂದ್ರ ರಿಜಿಸ್ಟರ್ಡ್ ಉರುವ ಮಂಗಳೂರು ಇವರು ತಮ್ಮ ಮಹಿಷಾಸುರ ಮರ್ದಿನಿ ಪ್ರಸಂಗವನ್ನು ನಮಗೆ ಪ್ರಸ್ತುತಪಡಿಸಿದ್ದಾರೆ. ಈ ತಂಡದ ಎಲ್ಲ ಕಲಾವಿದರಿಗೆ ಬೀಮ್ಸ್ ವತಿಯಿಂದ ಶುಭ ಹಾರೈಕೆಗಳು. ಇದೀಗ ಈ ತಂಡದ ಸ್ಥಾಪಕಿ ಶ್ರೀಮತಿ ಸುಮಂಗಲ ರತ್ನಾಕರ್ ಶ್ರೀದೇವಿಯಾಗಿ ಅಭಿನಯಿಸಿದ್ದಾರೆ ಮತ್ತು ಮಹಿಷಾಸುರನಾಗಿ ಪಾತ್ರವನ್ನು ನಿರ್ವಹಿಸಿದಂತಹ ಶ್ರೀಮತಿ ಪೂರ್ಣಿಮಾ ಯತೀಶ್ ರೈ ಇವರನ್ನು ಬೀಮ್ಸ್ ಪರವಾಗಿ ಒಂದು ಸನ್ಮಾನಿಸುವ ಸಣ್ಣ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಇದನ್ನು ನಿರ್ವಹಿಸಲು ನಮ್ಮ ಊರಿನ ಹಿರಿಯರು ಮತ್ತು ಗಾಢ ಯಕ್ಷಗಾನ ಅಭಿಮಾನಿ ಶ್ರೀಮತಿ ಸುನೀತಾ ಮುದ್ದಣ್ಣ ಶೆಟ್ಟಿ ಮತ್ತು ಶ್ರೀ ದುರ್ಗಾ ಪರಮೇಶ್ವರಿ ಮಹಿಳಾ ಯಕ್ಷಗಾನ ಮಂಡಳಿ ಕೊಕ್ಕರ್ಣಿ ಮತ್ತು ಕೊಕ್ಕರ್ಣಿಯ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಪ್ರಬಂಧಕಿ ಶ್ರೀಮತಿ ಜ್ಯೋತಿ ಎಂ ಪ್ರಭು ಇವರು ಈ ಕಾರ್ಯಕ್ರಮವನ್ನು ನಿರ್ವಹಿಸಲಿಕ್ಕಿದ್ದಾರೆ. ಅವರನ್ನು ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಅದೇ ರೀತಿ ವಿದುಷಿ ಶ್ರೀಮತಿ ಸುಮಂಗಲ ರತ್ನಾಕರ್ ಮತ್ತು ಶ್ರೀಮತಿ ಪೂರ್ಣಿಮಾ ಯತೀಶ್ ಇವರು ಕೂಡ ವೇದಿಕೆಗೆ ಆಗಮಿಸಿದ್ದಾರೆ. ಕಲಾಭಿಮಾನಿಗಳೇ, ಒಂದು ಸಂತೋಷದ ವಿಷಯ ಏನೆಂದರೆ ವಿದುಷಿ ಶ್ರೀಮತಿ ಸುಮಂಗಲ ರತ್ನಾಕರ್ ಅವರು ನನ್ನ ನೃತ್ಯ ಗುರುಗಳು. ಅದೇ ರೀತಿ ಕಳೆದ 25 ವರ್ಷಗಳಿಂದ ಯಕ್ಷಗಾನದಲ್ಲಿ ಪಾತ್ರವನ್ನು ನಿರ್ವಹಿಸ್ತಾ ಬರ್ತಾ ಇರುವಂತಹ ಶ್ರೀಮತಿ ಪೂರ್ಣಿಮಾ ಯತೀಶ್ ರೈ ಅವರು ಕೂಡ ನಮ್ಮ ಕುಟುಂಬಕ್ಕೆ ಬಹಳ ಆಪ್ತರಾದವರು. ಅವರಿಬ್ಬರಿಗೂ ನಾನು ಈ ಸಂದರ್ಭದಲ್ಲಿ ವೈಯಕ್ತಿಕವಾಗಿ ಕೂಡ ಅಭಿನಂದನೆಗಳನ್ನು ಮತ್ತು ನಮನಗಳನ್ನು ಸಲ್ಲಿಸ್ತೇನೆ. ಸನ್ಮಾನ ಪತ್ರವನ್ನು ಶ್ರೀಮತಿ ಸುಮನಾ ಶ್ರೀನಿವಾಸ್ ಮತ್ತು ಸುರೇಖಾ ರಾಜೇಂದ್ರ ಪ್ರಸಾದ್ ವಾಚಿಸಲಿದ್ದಾರೆ. ಈಗ ನಡೆಯಲಿದೆ ಒಂದು ಸನ್ಮಾನ ಕಾರ್ಯಕ್ರಮ. ಸಿರಿ ಬೀಮ್ಸ್ ಭೀಮಾನಗರ್ ಬೈಲೂರು ಉಡುಪಿ ಸಂಸ್ಕೃತಿ ಸಿರಿಯ 16ನೆಯ ಕಾರ್ಯಕ್ರಮ. ಕಲಾದೇವತೆಯ ದೃಷ್ಟಿದ್ವಯಗಳಂತಿರುವ ಭರತನಾಟ್ಯ ಮತ್ತು ಯಕ್ಷಗಾನಗಳ ಕುರಿತು ಅಭಿಮಾನ, ಅಭಿರುಚಿ, ಅಧ್ಯಯನ ಮೇಳೈಸಿದ ಕಲಾರಾಧಕಿಯಾಗಿರುವಿರಿ. 2 ದಶಕಗಳಲ್ಲಿ ಭರತನಾಟ್ಯದ ಬಗ್ಗೆ ಅಭ್ಯಾಸ ಮಾಡಿ ವಿದ್ವತ್ ಪದವಿಯನ್ನು ಪಡೆದು ನೃತ್ಯ ಶಿಕ್ಷಕಿಯಾಗಿ ಕಲಾ ಪರಂಪರೆಯ ನಿರಂತರತೆಗೆ ಪ್ರೇರಕರಾಗಿರುವಿರಿ. ಯಕ್ಷಗಾನ ಭರತನಾಟ್ಯಗಳನ್ನು ತುಲನಾತ್ಮಕವಾಗಿ ಅವಲೋಕಿಸುವ ಶೋಧಕಿಯಾಗಿರುವಿರಿ, ಸಾಧಕಿಯಾಗಿರುವಿರಿ.
ಯಕ್ಷಾರಾಧನಾ ಕಲಾಕೇಂದ್ರವನ್ನು ಸ್ಥಾಪಿಸಿ ಮಹಿಳಾ ಸಮುದಾಯದಲ್ಲಿ ಕಲೆಯ ನಯವನ್ನು ಬದುಕಿನ ಸ್ವಾಭಿಮಾನವನ್ನು ಕಲಿಸಿಕೊಡುತ್ತಿರುವಿರಿ. ಶ್ರೀದೇವಿಯಂತಹ ಮಂಗಳಮಯ ಪಾತ್ರಗಳಲ್ಲಿ ಸಹೃದಯರ ಮನದಂಗಳದಲ್ಲಿ ಕಲಾ ಸುಮಗಂಧವನ್ನು ಪಸರಿಸಿದ ಸುಮಂಗಲ ರತ್ನಾಕರ್ ಅವರಿಗೆ ನೀಡಲಾಗುತ್ತಿರುವ ಯಕ್ಷ ಪ್ರತಿಭಾ ಪುರಸ್ಕಾರ ಭೀಮಾನಗರದ ಯಕ್ಷಾಭಿಮಾನಿಗಳು, ಬೈಲೂರು, ಉಡುಪಿ ಇವರಿಂದ. ಭೀಮಾನಗರ್, ಬೈಲೂರು, ಉಡುಪಿ ಸಂಸ್ಕೃತಿ ಸಿರಿ 16ನೇ ಕಾರ್ಯಕ್ರಮ. ಕಳೆದ 2.5 ದಶಕಗಳಲ್ಲಿ ಯಕ್ಷಲೋಕದಲ್ಲಿ ಯಕ್ಷಿಣಿಯ ಹೆಜ್ಜೆ ಗುರುತುಗಳನ್ನು ದಾಖಲಿಸಿದ ಕಲಾ ದಿಗಂತದಲ್ಲಿ ಪೂರ್ಣಚಂದ್ರನಂತೆ ಬೆಳಗಿ ಸಹೃದಯರ ಮನದಂಗಳದಲ್ಲಿ ಬೆಳದಿಂಗಳಾಗಿ ಪೂರ್ಣಿಮಾ ಹೆಸರನ್ನು ಸಾರ್ಥಕಗೊಳಿಸಿದ ಹಿರಣ್ಯಾಕ್ಷ, ಕರ್ಣ, ದೇವೇಂದ್ರ, ದಕ್ಷ, ಶಂತನು, ಕಂಸ ಪಾತ್ರಗಳಲ್ಲಿ ಪುರುಷ ಗಾಂಭೀರ್ಯದಿಂದ ಮೆರೆದಾಡಿದ ಮಹಿಷಾಸುರನಂಥ ಘನ ಪಾತ್ರದಲ್ಲಿ ಸೈ ಎನಿಸಿ ಮಹಿಳಾ ಸಮುದಾಯದಲ್ಲಿ ಅಭಿಮಾನದ ಕೋಡು ಮೂಡಿಸಿದ ಯಕ್ಷಗಾನದ ಅಧ್ಯಯನ, ಬೋಧನೆ, ಸಂಘಟನೆಗಳಲ್ಲಿ ಗಮನಾರ್ಹ ಕೆಲಸ ಮಾಡಿರುವ ಕಲಾ ಸಾಧಕಿ ಪೂರ್ಣಿಮಾ ಯತೀಶ್ ರೈ ಅವರಿಗೆ ನೀಡಲಾಗುತ್ತಿರುವ ಯಕ್ಷ ಪ್ರತಿಭಾ ಪುರಸ್ಕಾರ ಭೀಮಾನಗರದ ಯಕ್ಷಗಾನ ಅಭಿಮಾನಿಗಳು, ಬೈಲೂರು, ಉಡುಪಿ ಇವರಿಂದ. ಸಂಸ್ಕೃತಿ ಸಿರಿಯ 16ನೇ ಕಾರ್ಯಕ್ರಮವಾಗಿ ಯಕ್ಷಾರಾಧನಾ ಕಲಾ ಕೇಂದ್ರ ಉರ್ವ ಮಂಗಳೂರು ಇವರು ಇಲ್ಲಿಗೆ ಆಗಮಿಸಿ ಮಹಿಷಾಸುರ ಮರ್ದಿನಿ ಎಂಬ ಕಥಾಭಾಗವನ್ನು ಬಹು ಸುಂದರವಾಗಿ ಪ್ರಸ್ತುತಪಡಿಸಿ ನಮ್ಮೆಲ್ಲರನ್ನು ಸಂತೋಷಪಡಿಸಿದ್ದಾರೆ. ಈ ತಂಡದ ಎಲ್ಲ ಸದಸ್ಯರನ್ನು ಮತ್ತು ಅತಿಥಿಗಳಾಗಿ ಪಾಲ್ಗೊಂಡ ಪ್ರಸಿದ್ಧ ಕಲಾವಿದರೆಲ್ಲರಿಗೂ ಬೀಮ್ಸ್ ಭೀಮಾನಗರ ಇವರ ವತಿಯಿಂದ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಮರ್ಪಿಸುತ್ತೇನೆ. ಈ ಕಾರ್ಯಕ್ರಮದ ಪ್ರಸ್ತುತಿಗೆ ನಮಗೆ ಸಕಲ ರೀತಿಯಲ್ಲಿ ನೆರವಾದ ಉಡುಪಿಯ ಯಕ್ಷಗಾನ ಕಲಾರಂಗದವರಿಗೆ, ಬೈಲೂರು ಶ್ರೀ ಮಹಿಷಮರ್ದಿನಿ ಯಕ್ಷಗಾನ ಮಂಡಳಿ ಇವರಿಗೆ ನಮ್ಮ ತುಂಬು ಹೃದಯದ ಕೃತಜ್ಞತೆಗಳು. ಸನ್ಮಾನ ಕಾರ್ಯಕ್ರಮಕ್ಕೆ ಶ್ರೀ ದೇವರ ಪ್ರಸಾದ ಮತ್ತು ಪೀತಾಂಬರವನ್ನು ನೀಡಿ ಆಶೀರ್ವದಿಸಿದ ಶ್ರೀ ಕಡ್ಯಾಳಿ ಮಹಿಷಮರ್ದಿನಿ ದೇವಸ್ಥಾನ ಮತ್ತು ಬೈಲೂರು ಶ್ರೀ ಮಹಿಷಮರ್ದಿನಿ ದೇವಸ್ಥಾನಗಳಿಗೆ ನಮ್ಮ ಭಕ್ತಿಪೂರ್ವಕ ಪ್ರಣಾಮಗಳು.
ಕಾರ್ಯಕ್ರಮವನ್ನು ಏರ್ಪಡಿಸುವಲ್ಲಿ ವಿವಿಧ ರೀತಿಯಲ್ಲಿ ಸಹಕರಿಸಿದ ಶ್ರೀ ವಾಸುಕಿ ನಾಗರಾಜ ಉಪಾಧ್ಯಾಯ ಮಾರ್ಪಳ್ಳಿ, ಶ್ರೀ ಬದರಿನಾಥ್ ಬೈಲೂರು ಹಾಗೂ ಉಪಹಾರ ಭೋಜನದ ವ್ಯವಸ್ಥೆಯನ್ನು ಸಮರ್ಪಕವಾಗಿ ಮಾಡಿದ ಶ್ರೀ ಅಜಿತ್ ರಾವ್ ಬೈಲೂರು ಹಾಗೂ ನೀರಿನ ವ್ಯವಸ್ಥೆಯನ್ನು ಕಲ್ಪಿಸಿದ ನಮ್ಮ ಆತ್ಮೀಯರಾದ ಶ್ರೀ ರಾಜೇಶ್ ಶೇಟ್ ಉಡುಪಿ ಇವರಿಗೆ ನಮ್ಮ ಕೃತಜ್ಞತೆಗಳು. ಇಂದಿನ ಕಾರ್ಯಕ್ರಮಕ್ಕೆ ತುಂಬು ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ವೀಕ್ಷಿಸಿದ ಎಲ್ಲ ಕಲಾಭಿಮಾನಿ ಬಂಧುಗಳಿಗೆ, ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಉದ್ಘಾಟಿಸಿದ ಹಾಗೂ ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟ ಗಣ್ಯ ಮಾನ್ಯರೆಲ್ಲರಿಗೂ ಮನದುಂಬಿ ಕೃತಜ್ಞತೆಗಳು. ಕಾರ್ಯಕ್ರಮವನ್ನು ಇಲ್ಲಿ ನಡೆಸಲು ಅನುವು ಮಾಡಿಕೊಟ್ಟ ಭೀಮಾನಗರ ಗೃಹ ಸಮುಚ್ಚಯ ಸಹಕಾರಿ ಸಂಘದ ಅಧ್ಯಕ್ಷರು, ಕಾರ್ಯದರ್ಶಿಗಳು ಮತ್ತು ಎಲ್ಲ ಪದಾಧಿಕಾರಿಗಳಿಗೆ ವಂದನೆಗಳು. ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಎಲ್ಲ ರೀತಿಯಲ್ಲೂ ಸಹಕರಿಸಿದ ಪ್ರತಿಯೊಬ್ಬರನ್ನೂ ಸ್ಮರಿಸುತ್ತಾ ಮುಂದೆಯೂ ಇಂಥ ಸಂಸ್ಕೃತಿ ಪ್ರಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವಲ್ಲಿ ಹಾಗೂ ಪಾಲ್ಗೊಳ್ಳುವಲ್ಲಿ ತಮ್ಮೆಲ್ಲರ ಸಹಕಾರ, ಅಭಿಮಾನ, ಬೆಂಬಲವನ್ನು ನಿರೀಕ್ಷಿಸುತ್ತಾ ತಮಗೆಲ್ಲರಿಗೂ ಮಗದೊಮ್ಮೆ ಹೃದಯ ತುಂಬಿ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ನನ್ನ ಮಾತುಗಳನ್ನು ಮುಕ್ತಾಯಗೊಳಿಸುತ್ತೇನೆ.